ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆ ಆರ್ಭಟ ಜೋರಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಸ್ತೆಗಳಲ್ಲಿ ಮಳೆ ನೀರು ಉಕ್ಕಿ ಹರಿದಿದೆ. ಏರ್ಪೋರ್ಟ್ಗೂ ಜಲದಿಗ್ಬಂಧನವಾಗಿದೆ. 49 ವಿಮಾನಗಳ ಮಾರ್ಗ ಬದಲಾಗಿದೆ. ಉತ್ತರ ಪ್ರದೇಶದಲ್ಲಿ ಠಾಣೆಯೊಂದು ಕುಸಿದು ಬಿದ್ದಿದ್ದು ನೈಟ್ ಶಿಫ್ಟ್ನಲ್ಲಿದ್ದ ಇನ್ಸ್ಪೆಕ್ಟರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಕಾರುಗಳು ತರಗೆಲೆಯಂತೆ ತೇಲುತ್ತಿವೆ. ಏರ್ಪೋರ್ಟ್ ಮೇಲ್ಛಾವಣಿಯೇ ಕುಸಿದು ಬೀಳ್ತಿದೆ. ರಾಷ್ಟ್ರ ರಾಜಧಾನಿಯ ರಸ್ತೆಗಳು ನದಿಯಂತೆ ಬದಲಾಗಿವೆ. ನೈಋತ್ಯ ಮುಂಗಾರು ಕೇರಳಕ್ಕೆ ಅವಧಿಗೂ ಮುನ್ನವೇ ಎಂಟ್ರಿ ಕೊಟ್ಟಿದೆ. ರಾಜ್ಯದ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಅತ್ತ ಉತ್ತರ ಭಾರತದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮಳೆ ಸಾಲು ಸಾಲು ಅವಾಂತರಕ್ಕೆ ಕಾರಣವಾಗಿದೆ. ನಿನ್ನೆ ಮೇಘಸ್ಫೋಟವಾಗಿದ್ದು ಕುಲು ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ 15ಕ್ಕೂ ಹೆಚ್ಚು ವಾಹನಗಳು ಸಟ್ಲೇಜ್ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಹಿಮಾಚಲ ಪ್ರದೇಶದ ರಾಂಪುರದಲ್ಲಿ ಮೇಘಸ್ಫೋಟದಿಂದ ಸೇಬು ತೋಟಗಳಿಗೆ ಹಾನಿಯಾಗಿದೆ. ಇನ್ನು ಧರ್ಮಶಾಲಾ, ರೋಹಟಂಗ್ ಪಾಸ್, ಪಾಂಗಿ ಮತ್ತು ಚಾಂಬಾ ಜಿಲ್ಲೆಯ ಬರ್ಮೌರ್ನಲ್ಲಿ ಮಳೆ ಜೊತೆ ವಿಪರೀತ ಮಂಜು ಬೀಳುತ್ತಿದ್ದು ರಸ್ತೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಾತ್ರಿ ಸುರಿದ ಮಳೆಗೆ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರ. 49 ವಿಮಾನಗಳ ಮಾರ್ಗ ಬದಲಾವಣೆ. ರಾತ್ರಿ ಸುರಿದ ಮಳೆಗೆ ದೆಹಲಿಯಲ್ಲಿ ಹಲವು ಏರಿಯಾಗಳು ಜಲಾವೃತವಾಗಿವೆ. ಭಾರೀ ಮಳೆಗೆ ದೆಹಲಿ ಏರ್ಪೋರ್ಟ್ ಒಳಗೆ ಮೇಲ್ಛಾವಣಿ ಕಿತ್ತು ಬಂದಿತ್ತು. ಏರ್ಪೋರ್ಟ್ ರಸ್ತೆಯಲ್ಲಿ ನೀರು ತುಂಬಿಕೊಂಡು ನದಿಯಂತೆ ಬದಲಾಗಿತ್ತು. ಅಂಡರ್ ಪಾಸ್ಗಳಿಗೂ ನೀರು ನುಗ್ಗಿತ್ತು. ನಾನಕ್ಪುರ ಅಂಡರ್ ಪಾಸ್ ಹಾಗೂ ಸುಬ್ರಟೋ ಪಾರ್ಕ್ ಜಲಾವೃತವಾಗಿತ್ತು. ಕಾರು, ಬಸ್ಸು ಸೇರಿ ಹಲವು ವಾಹನಗಳು ನೀರಿನಲ್ಲಿ ಮುಳುಗಿದ್ದ ದೃಶ್ಯ ಕಂಡುಬಂತು. ದೆಹಲಿ ಪ್ರಮುಖ ರಸ್ತೆಗಳಲ್ಲಿ ಬಿರುಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಮರಗಳು ಬುಡಮೇಲಾಗಿವೆ. ಅಕ್ಬರ್ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಅಡಚಣೆಯಾಗಿತ್ತು. ತಡರಾತ್ರಿ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ಸಾಕಷ್ಟು ಮರಗಳು ನೆಲಕ್ಕೆ ಉಳಿದಿರುವಂಥದ್ದು ನಾವೀಗ ಜಾಗದಲ್ಲಿರುವಂಥದ್ದು ನೋಡಬಹುದಾಗಿದೆ. ಇದು ದೆಹಲಿಯ ಜನಪತ್ ರಸ್ತೆಯಲ್ಲಿರುವಂತಹ ಒಂದು ಬೃಹತ್ ಮರ ಅಂತ ಹೇಳ್ಬೋದು. ಈ ಒಂದು ಚಿಕ್ಕ ಒಂದು ಪಾರ್ಕ್ನಲ್ಲಿ ಒಂದು ಮರ ಇದೆ. ಇದು ಧರೆಗೆ ಉಳಿದಿರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಮಳೆ, ಗಾಳಿ ಮತ್ತು ಹವಾಮಾನ ವೈಪರೀತ್ಯ ಕಾರಣ ದೆಹಲಿಯಲ್ಲಿ 17 ಅಂತಾರಾಷ್ಟ್ರೀಯ ವಿಮಾನಗಳು ಸೇರಿ ಒಟ್ಟು 49 ವಿಮಾನಗಳ ಮಾರ್ಗ ಬದಲಿಸಲಾಗಿದೆ. ದೆಹಲಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಮಳೆಗೆ ಕುಸಿದ ಠಾಣೆ ಮೇಲ್ಛಾವಣಿ. ಯುಪಿಯಲ್ಲಿ ಇನ್ಸ್ಪೆಕ್ಟರ್ ಬಲಿ. ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸ್ ಠಾಣೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಪರಿಣಾಮ 58 ವರ್ಷದ ಇನ್ಸ್ಪೆಕ್ಟರ್ ವೀರೇಂದ್ರ ಮಿಶ್ರಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಹರಿಯಾಣದಲ್ಲಿ ಮಳೆಯಿಂದ ತಾಪತ್ರಯಗಳು ಸೃಷ್ಟಿಯಾಗಿವೆ. ನೀರಿನಲ್ಲಿ ಮುಳುಗಿದ ವಾಹನಗಳು ಕೆಟ್ಟು ನಿಂತು ಸವಾರರು ಪರದಾಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಧಾರಾಕಾರ ಮಳೆಯಾಗಿದೆ. ರಾಯಗಢ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ನಿಯಂತ್ರಣ ತಪ್ಪಿ ಟ್ರಕ್ ಮತ್ತೊಂದೆಡೆ ಆಯಿಲ್ ಟ್ಯಾಂಕರ್ ಅಪಘಾತಕ್ಕೀಡಾಗಿದೆ. ಇನ್ನು ನೈಋತ್ಯ ಮುಂಗಾರು ಹಿನ್ನೆಲೆ ಕೇರಳದಲ್ಲೂ ಮಳೆ ಅಬ್ಬರ ಶುರುವಾಗ್ತಿದೆ. ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.